ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದಕ್ಕೆ ಖಂಡನೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಎಲ್ಲರೂ ಬೆಂಬಲಿಸಬೇಕೆಂದು ವಾಟಾಳ್ ಮನವಿ. ಆಸ್ಪತ್ರೆ, ಔಷಧಿ ಸೇರಿ ಅಗತ್ಯ ಸೇವೆಗಳು ಮಾತ್ರ ಲಭ್ಯ. ರಾಜ್ಯ ಬಿಜೆಪಿ ನಾಯಕರಿಂದಲೂ ಬಂದ್ಗೆ ಬೆಂಬಲ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ಬಂದ್ ನ್ಯೂಸ್ ಟಾಪ್ 9ನಲ್ಲಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಬಾರದು ಅಂತ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ಎಲ್ಲ ಅಸಂಘಟಿತ ಕಾರ್ಮಿಕರ ಜೊತೆಗೂಡಿ ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಕರ್ನಾಟಕ ಬಂದ್ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 13ನೇ ತಾರೀಕು ಗುರುವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ರಾಜ್ಯದ ಜನತೆಯ ಪರವಾಗಿ ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಯಲಿದೆ. ಪುರಭವನದಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಜಾಥಾ ನಡೆಸಲಾಗುವುದು ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಎಲ್ಲ ನಾಗರಿಕರಿಗೆ ಕೈ ಮುಗಿದು ಬೇಡುತ್ತೇನೆ. ಹೋಟೆಲ್ ಸಂಘದವರು, ಚಾಲಕ ಸಂಘದವರು, ಅಸಂಘಟಿತ ಕಾರ್ಮಿಕ ಸಂಘಟನೆಗಳು, ಚಿತ್ರರಂಗ ಸೇರಿದಂತೆ ಎಲ್ಲ ವಲಯದವರು ಸ್ಪಂದಿಸಬೇಕು. ನೈತಿಕ ಬೆಂಬಲ ಅನ್ನೋದನ್ನ ಬಿಟ್ಟು ಸಕ್ರಿಯವಾಗಿ ಬಂದ್ಗೆ ಎಲ್ಲರೂ ಬೆಂಬಲ ನೀಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವರು ಮಾತಾಡ್ತೀವಿ. ಬಹುಶಃ ಎಲ್ಲರೂ ಆಯ್ತಾ, ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು, ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಆಚರಣೆ ಇರಲಿದೆ. ಅವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಬೆಳಗ್ಗೆಯಿಂದ ರೈತರು, ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಲಿವೆ. ಅಂಗಡಿ ಮುಂಗಟ್ಟು ಸೇರಿದಂತೆ ಎಲ್ಲವೂ ಬಂದ್ ಆಗಲಿದೆ. ಆದರೆ ಹಾಲು, ಔಷಧ, ಆಸ್ಪತ್ರೆ ಸೇರಿದಂತೆ ಅಗತ್ಯ ಸೌಲಭ್ಯ ಎಂದಿನಂತೆ ಸೇವೆ ಇರುತ್ತೆ. ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸಂಪೂರ್ಣ ಬಂದ್ ಆಗುತ್ತೆ. ಕರ್ನಾಟಕ ಸ್ತಬ್ಧ ಆಗುತ್ತೆ. ಯಾರು ಕೇಳಲಿರದ ರೀತಿಯಲ್ಲಿ ಬಂದಾಗುತ್ತೆ. ಇದು ಕಾವೇರಿ ಜೀವ ನದಿಯ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲ. ಸಂಪೂರ್ಣ ಕರ್ನಾಟಕ. ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿದ್ದಾರೆ. ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ಬಂದ್ಗೆ ಬೆಂಬಲ ನೀಡಿದೆ. ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ ಕೂಡ ಬಂದ್ಗೆ ಬೆಂಬಲಿಸಿದೆ. ಆಟೋ ಚಾಲಕರ ಸಂಘಟನೆಗಳು, ಓಲಾ ಮತ್ತು ಊಬರ್ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ತುರ್ತಾಗಿ ವಿಧಾನಸಭೆ ಅಧಿವೇಶನ ಕರೆದು ಆಡಳಿತ ಮತ್ತು ವಿಪಕ್ಷಗಳು ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಕೇವಲ ಸರ್ವಪಕ್ಷ ಸಭೆ, ಕೆಆರ್ಎಸ್ಗೆ ಮುತ್ತಿಗೆ ಹಾಕಿ ನೀವು ಹೋರಾಟ ಮಾಡಿ ನಾಟಕ ಮಾಡಬೇಡಿ. ನಿಮ್ಮ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು. ಮಳೆ ಕೊರತೆಯಿಂದ ಬರ, ಬೆಳೆ ಹಾನಿ ಸೇರಿದಂತೆ ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವವಾಡ್ತಾ ಇರುವಾಗ ಯಾವುದೇ ಕಾರಣಕ್ಕೂ ನೀವು ನೀರು ಬಿಡಬೇಡಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಸಿದ್ದಾರೆ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ, ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನ ಒಪ್ಪೋದಿಲ್ಲ. ಕರ್ನಾಟಕ ಬಂದ್ ಬೇಡ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬಂದ್ನಿಂದ ಪರಿಹಾರ ಸಿಗಲ್ಲ. ಅಖಂಡ ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆಯಾಗುತ್ತೆ. ಹೀಗಾಗಿ ಬಂದ್ ಕೈ ಬಿಡುವಂತೆ ಸಿಎಂ ಮನವಿ ಮಾಡಿದ್ದಾರೆ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ. ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಮತ್ತು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಭಾನುವಾರ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕಾನೂನು ಸಲಹೆ ಪಡೆದು CWMA ಆದೇಶದ ಹೊರತಾಗಿಯೂ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ಕಾವೇರಿ ನೀರು ಹರಿಸಬೇಕು ಎಂಬ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ದೇಶನ ವಿರೋಧಿಸಿ ನಿನ್ನೆ ಕೆಆರ್ಎಸ್ ಡ್ಯಾಂಗೆ ಶುಕ್ರವಾರ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ನಾಯಕರು ಯತ್ನಿಸಿದರು. ಬಿಎಸ್ ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದೆ ಸುಮಲತಾ, ಶಾಸಕ ರವಿ ಶ್ರೀವತ್ಸ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮತ್ತೊಂದು ಕಡೆ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸಿಎಂ ವಿಜಯ್ ಪ್ರತಿಕೃತಿ ದಹನ ಮಾಡಿದ್ರು. ತಮಿಳುನಾಡಿಗೆ ನೀರು ಹರಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲು ಘೋಷಣೆ ಮಾಡಲಿ, ಆಮೇಲೆ ನಾವು ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟು ಮುಖ್ಯಮಂತ್ರಿ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಕರೆದಿರುವ ಸರ್ವಪಕ್ಷ ಸಭೆ ಹೊಸದೇನಲ್ಲ, ದೆಹಲಿಯಲ್ಲಿ ಎಸಿಯಲ್ಲಿ ಕುಳಿತು ತೀರ್ಮಾನ ಮಾಡೋದಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ವಪಕ್ಷ ಸಭೆ ಕರೆದು ಕಪಟ ನಾಟಕ ಆಡುವಂತಹ ಪ್ರಶ್ನೆ ಮಾಡಬಾರ್ದು ಮುಖ್ಯಮಂತ್ರಿಗಳು. ಏನು ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತಾರೆ? ತಮಿಳುನಾಡು ಕೇಳೋ ಮುಂಚಿತವಾಗಿ 3.5 TMCನ ಜೂನಲ್ಲೇ ಬಿಟ್ಬಿಟ್ಟು ರೈತರುಗಳಿಗೆ ಕಾವೇರಿ ಕೊಳ್ಳದ ರೈತರು ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ, ಭೀಕರ ಬರ ಎದುರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅಂತೇಳಿ ಕತೆ ಹೇಳಿಬಿಟ್ಟು